ಧನುರಾಶಿಯವರೇ, ಆಗಸ್ಟ್ 24ರಿಂದ 31ರವರೆಗಿನ ಈ ವಾರವು ನಿಮಗೆ ಬೆಳವಣಿಗೆ, ಪ್ರಗತಿ ಮತ್ತು ಹೊಸ ದಿಕ್ಕಿನ ವಾರವೆಂದು ಸಾಬೀತಾಗಬಹುದು. ಆಗಸ್ಟ್ 28ರ ಡೀಪ್ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್, ಪಾರ್ಶ್ವ ಚಂದ್ರಗ್ರಹಣ ಮತ್ತು ಇತರ ಗ್ರಹಗಳ ಸ್ಥಾನವು ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳ ಆರಂಭವನ್ನೂ ಮಾಡಬಹುದು. ವಿಶೇಷವಾಗಿ ವೃತ್ತಿ, ಆರ್ಥಿಕ ಸ್ಥಿತಿ, ಭವಿಷ್ಯದ ಯೋಜನೆಗಳು ಮತ್ತು ವೈಯಕ್ತಿಕ ಯಶಸ್ಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊಸ ಅವಕಾಶಗಳು ಗೋಚರಿಸಬಹುದು. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳಲ್ಲಿಯೂ ಮುಂದುವರಿಯುವ ಸಾಧ್ಯತೆಗಳಿವೆ. ಈ ಇಡೀ ವಾರದಲ್ಲಿ ಯಾವ ಗ್ರಹಗಳು ನಿಮ್ಮನ್ನು ಬೆಂಬಲಿಸುತ್ತವೆ, ಗ್ರಹಣವು ನಿಮಗೆ ಯಾವ ಬದಲಾವಣೆಗಳನ್ನು ತರುತ್ತವೆ ಮತ್ತು ಯಾವ ದಿನಗಳು ಅತ್ಯಂತ ಪ್ರಮುಖವಾಗಿವೆ, ಬನ್ನಿ ತಿಳಿಯೋಣ. ಇದು ಈ ಸಂಪೂರ್ಣ ವಿಡಿಯೋದ ಸಂಕ್ಷಿಪ್ತ ಸಾರಾಂಶವಾಗಿದೆ. ನಿಮ್ಮ ಬಳಿ ಸಮಯದ ಕೊರತೆ ಇದ್ದರೆ ಅಗತ್ಯ ಮಾಹಿತಿಯನ್ನು ನೀವು ತಕ್ಷಣ ಪಡೆಯಬಹುದು ಎಂಬ ಉದ್ದೇಶದಿಂದ ಇದನ್ನು ಹೊಸ ವೈಶಿಷ್ಟ್ಯವಾಗಿ ನಾವು ಸೇರಿಸಿದ್ದೇವೆ ಮತ್ತು ಇದರ ನಂತರ ಈ ಗೋಚಾರದ ವಿವರವಾದ ವಿಶ್ಲೇಷಣೆಯನ್ನು ಪ್ರಸ್ತುತಪಡಿಸಲಾಗುವುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆಗಸ್ಟ್ 26ರಿಂದ 31ರವರೆಗಿನ ಈ ವಾರವು ಧನುರಾಶಿಯವರಿಗೆ ಗುಪ್ತ ಸಾಮರ್ಥ್ಯದ ಶಕ್ತಿಯ ಸಮಯವಾಗಿ, ಅಲ್ಲಿ ನಿಮ್ಮ ಹೆಚ್ಚಿನ ಯೋಜನೆಗಳು ಮೌನವಾಗಿ ರೂಪುಗೊಳ್ಳುತ್ತವೆ. ಆಗಸ್ಟ್ 26 ಮತ್ತು 27ರ ಸಮಯವು ಆರ್ಥಿಕ ಪುನರ್ರಚನೆ, ಶೇಖರಣೆಯಾದ ಹಣದ ಬಗ್ಗೆ ಚಿಂತನೆ ಮತ್ತು ವಿದೇಶಿ ಸಂಪರ್ಕಗಳಿಗೆ ಅತ್ಯಂತ ಅನುಕೂಲಕರವಾಗಿದೆ. ಆದರೆ ಆಗಸ್ಟ್ 27ರಿಂದ 29ರ ನಡುವೆ ಕುಂಭರಾಶಿಯಲ್ಲಿ ಚಂದ್ರನ ಸಂಚಾರವು ನಿಮ್ಮ ಪರಾಕ್ರಮ, ಸಣ್ಣ ಪ್ರಯಾಣಗಳು ಮತ್ತು ಪ್ರಮುಖ ವ್ಯಾಪಾರ ಸಭೆಗಳಲ್ಲಿ ಯಶಸ್ಸನ್ನು ತರುತ್ತದೆ. ಇದಕ್ಕೆ ವಿರುದ್ಧವಾಗಿ ಆಗಸ್ಟ್ 29ರಿಂದ 31ರ ನಡುವೆ 4ನೇ ಮನೆಯಲ್ಲಿ ಚಂದ್ರ ಮತ್ತು ವಕ್ರಶನಿಯ ಸಂಯೋಗವು ಮಾನಸಿಕ ಒತ್ತಡ ಮತ್ತು ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ರೀತಿಯ ಪ್ರಮುಖ ಕೌಟುಂಬಿಕ ಅಥವಾ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ವೃತ್ತಿಯ ರಂಗದಲ್ಲಿ 10ನೇ ಮನೆಯಲ್ಲಿರುವ ದುರ್ಬಲ ಶುಕ್ರನು ಕೆಲವು ಅತ್ಯಂತ ಆಕರ್ಷಕ ಪ್ರಸ್ತಾಪಗಳೊಂದಿಗೆ ಗುಪ್ತ ಹೊಣೆಗಾರಿಕೆಗಳನ್ನು ಮತ್ತು ಉನ್ನತಾಧಿಕಾರಿಗಳೊಂದಿಗೆ ಸೈದ್ಧಾಂತಿಕ ಅಸಮಾಧಾನವನ್ನು ತರಬಹುದು. ಆದರೆ ರಿಯಲ್ ಎಸ್ಟೇಟ್, ಆಭರಣ ಮತ್ತು ಚಿಲ್ಲರೆ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ಇದು ಭಾರಿ ಲಾಭದ ಅವಧಿಯಾಗಿದೆ. ಪ್ರೇಮ ಸಂಬಂಧಗಳಲ್ಲಿ ಹೊಸ ಅವಕಾಶಗಳು ಲಭ್ಯವಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಆಹಾರದ ಮೇಲಿನ ನಿಯಂತ್ರಣ ಮತ್ತು ಬೆನ್ನು ನೋವಿನ ಬಗ್ಗೆ ಎಚ್ಚರ ಅಗತ್ಯ ಮತ್ತು ವಿದ್ಯಾರ್ಥಿಗಳು ಹಾಗೂ ಆಧ್ಯಾತ್ಮಿಕ ಪ್ರಯಾಣವನ್ನು ಬಯಸುವವರಿಗೆ ಈ ಗೋಚಾರವು ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ತಂದಿದೆ. ಬನ್ನಿ ಈಗ ಈ ಎಲ್ಲಾ ವಿಷಯಗಳ ವಿವರವಾದ ಮತ್ತು ವ್ಯವಸ್ಥಿತ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ. ಚಂದ್ರನ ಸಂಚಾರದ ಆಧಾರದ ಮೇಲೆ ಸಮಯದ ಸೂಕ್ಷ್ಮ ವಿಶ್ಲೇಷಣೆಯನ್ನು ಮಾಡುವುದು ಅವಶ್ಯಕ, ಏಕೆಂದರೆ ಚಂದ್ರನು ಪ್ರತಿ 2.25 ದಿನಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಇದು ನಮ್ಮ ಮಾನಸಿಕ ಒಲವಿನ ಮುಖ್ಯ ಕಾರಣವಾಗಿದೆ. ಆಗಸ್ಟ್ 26ರ ಮುಂಜಾನೆ ನೀವು ನಿಮ್ಮ ದಿನವನ್ನು ಪ್ರಾರಂಭಿಸಿದಾಗ ಚಂದ್ರನು ನಿಮ್ಮ 2ನೇ ಮನೆಯಲ್ಲಿ, ಅಂದರೆ ಮಕರ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ. ಈ ಸ್ಥಿತಿಯು ಆಗಸ್ಟ್ 27ರ ಮಧ್ಯಾಹ್ನ 1:36 ಮುಂದುವರಿಯುತ್ತದೆ. 2ನೇ ಮನೆಯು ಮುಖ್ಯವಾಗಿ ನಿಮ್ಮ ಶೇಖರಣೆಯಾದ ಸಂಪತ್ತು, ನಮ್ಮ ಮಾತು ಮತ್ತು ನಮ್ಮ ಕುಟುಂಬವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ 2ನೇ ಮನೆಯ ಅಧಿಪತಿಯಾದ ಶನಿದೇವನು ಪ್ರಸ್ತುತ ವಕ್ರಾವಸ್ಥೆಯಲ್ಲಿ ನಿಮ್ಮ 4ನೇ ಮನೆಯಲ್ಲಿದ್ದಾನೆ. ಇದರೊಂದಿಗೆ 8ನೇ ಮನೆಯ ಅಧಿಪತಿಯಾಗಿರುವ ಚಂದ್ರನು 2ನೇ ಮನೆಗೆ ಪ್ರವೇಶಿಸುವುದು ಒಂದು ಸಂಕೀರ್ಣ ಜ್ಯೋತಿಷ್ಯ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಈ ಗ್ರಹಗಳ ವಿನ್ಯಾಸದ ನೇರ ಪರಿಣಾಮವೆಂದರೆ ಈ ಆರಂಭಿಕ ದಿನಗಳಲ್ಲಿ ನಿಮ್ಮ ಕುಟುಂಬ ಮತ್ತು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ಆಳವಾದ ಆಲೋಚನೆಗಳು ಉದ್ಭವಿಸಬಹುದು. ನಿಮ್ಮ ಸಂಗ್ರಹವಾದ ಬಂಡವಾಳ, ಹೂಡಿಕೆಯ ಭದ್ರತೆ ಅಥವಾ ಕೌಟುಂಬಿಕ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಮಾನಸಿಕ ಕಾಳಜಿಯನ್ನು ಅನುಭವಿಸಬಹುದು. ಆದರೆ ಜ್ಯೋತಿಷ್ಯದ ಸಂಗತಿಗಳ ಪ್ರಕಾರ ಈ ಸಮಯವು ಕೇವಲ ಚಿಂತೆ ಮಾಡುವ ಸಮಯವಲ್ಲ, ಬದಲಾಗಿ ಆರ್ಥಿಕ ಚಿಂತನೆಯ ಸಮಯವಾಗಿದೆ. ಇದೇ ಅವಧಿಯಲ್ಲಿ ಗುರು ಮತ್ತು ಚಂದ್ರರ ನಿರ್ದಿಷ್ಟ ಸಂಯೋಗವು ನಿಮ್ಮ ಆಸ್ತಿ ಮತ್ತು ಹೂಡಿಕೆಯ ಪುನರ್ರಚನೆಯ ಸ್ಪಷ್ಟ ಸೂಚನೆಯನ್ನು ನೀಡುತ್ತಿದೆ. ನಿಮ್ಮ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ನೀವು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ, ನಿಮ್ಮ ಆರ್ಥಿಕ ಪೋರ್ಟ್ಫೋಲಿಯೋದಲ್ಲಿ ಬದಲಾವಣೆಗಳನ್ನು ಮಾಡುವ ಅಥವಾ ಹೊಸ ಆಸ್ತಿಯನ್ನು ಗಳಿಸುವತ್ತ ಹೆಜ್ಜೆ ಹಾಕುವ ಸಾಧ್ಯತೆಗಳಿವೆ. ಹೆಚ್ಚುವರಿಯಾಗಿ ವಿದೇಶ ಪ್ರಯಾಣಕ್ಕಾಗಿ ಪ್ರಯತ್ನಿಸುತ್ತಿರುವ, ವೀಸಾ ಸಂಬಂಧಿತ ಕೆಲಸ ಬಾಕಿ ಇರುವ ಅಥವಾ ವಿದೇಶಿ ಗ್ರಾಹಕರೊಂದಿಗೆ ಯಾವುದೇ ಪ್ರಮುಖ ಒಪ್ಪಂದ ಸ್ಥಗಿತಗೊಂಡಿರುವ ಜನರಿಗೆ ಆಗಸ್ಟ್ 26 ಮತ್ತು 27ರ ಈ ಆರಂಭಿಕ ಸಮಯವು ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಚಂದ್ರನು ಶನಿ ಮತ್ತು ಮಂಗಳನೊಂದಿಗೆ ದೃಷ್ಟಿ ಸಂಬಂಧವನ್ನು ಸ್ಥಾಪಿಸಿದಾಗ ವಿದೇಶ ಪ್ರಯಾಣ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕಗಳ ಮೂಲಕ
ಲಾಭ ಗಳಿಸುವ ಅತ್ಯಂತ ಬಲವಾದ ಯೋಗಗಳು ರೂಪುಗೊಳ್ಳುತ್ತವೆ. ತದನಂತರ ಆಗಸ್ಟ್ 27ರ ಮಧ್ಯಾಹ್ನ 1:36 ಚಂದ್ರನು ನಿಮ್ಮ 3ನೇ ಮನೆಯಾದ ಕುಂಭ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಮನೆಯಲ್ಲಿ ಚಂದ್ರನ ಉಪಸ್ಥಿತಿಯು ಆಗಸ್ಟ್ 29ರ ರಾತ್ರಿ 9:38 ಇರುತ್ತದೆ. 3ನೇ ಮನೆಯು ನಮ್ಮ ಪರಾಕ್ರಮ, ಧೈರ್ಯ ಮತ್ತು ಸಂವಹನದ ಕೇಂದ್ರವಾಗಿದೆ ಮತ್ತು ರಾಹು ಈಗಾಗಲೇ ಈ ಮನೆಯಲ್ಲಿ ನೆಲೆಸಿದ್ದಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಚಂದ್ರರಿಬ್ಬರನ್ನು ನಿರಂತರವಾಗಿ ಚಲಿಸುವ ಗ್ರಹಗಳು ಎಂದು ಪರಿಗಣಿಸಲಾಗಿದೆ. ಈ ಎರಡೂ ಗ್ರಹಗಳ ಸಂಯೋಗವು ನಿಮ್ಮ ಪರಾಕ್ರಮ ಮನೆಯಲ್ಲಿ ನಡೆದಾಗ ಅದು ನಿಮ್ಮೊಳಗೆ ಅಸಾಧಾರಣ ಧೈರ್ಯ ಮತ್ತು ಕಾರ್ಯಕ್ಷಮತೆಯನ್ನು ತಮ್ಮುತ್ತದೆ. ಈ ನಿರ್ದಿಷ್ಟ ಅವಧಿಯಲ್ಲಿ ನಿಮ್ಮ ಸಣ್ಣ ಮತ್ತು ಲಾಭದಾಯಕ ಪ್ರಯಾಣದ ಸಾಧ್ಯತೆಗಳು ತುಂಬಾ ಪ್ರಬಲವಾಗುತ್ತವೆ. ನೀವು ಜಲಮೂಲದ ಸಮೀಪವಿರುವ ಸ್ಥಳಕ್ಕೆ ಪ್ರಯಾಣಿಸಬಹುದು. ಈ ಸಮಯದಲ್ಲಿ ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಲಾಗುವುದು. ಹೊಸ ಲಾಭದಾಯಕ ಸಂಬಂಧಗಳು ರೂಪುಗೊಳ್ಳುತ್ತವೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಬಲ್ಯ ಮತ್ತು ಪ್ರಭಾವವು ಸ್ಪಷ್ಟವಾಗಿ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸ ಮತ್ತು ನಿಮ್ಮ ನಿರ್ಧಾರಗಳು ಸಮಾಜದಲ್ಲಿ ಪ್ರಶಂಸೆಗೆ ಪಾತ್ರವಾಗುತ್ತದೆ. ಇದೇ ಅವಧಿಯ ಮಧ್ಯದಲ್ಲಿ ಆಗಸ್ಟ್ 28ರ ಮಧ್ಯಾಹ್ನ 2:48 ರಾತ್ರಿ 9 ಸಮಯವು ಅತ್ಯಂತ ಮಹತ್ವದ್ದಾಗಿದೆ. ಈ ಸಮಯದಲ್ಲಿ ಚಂದ್ರನು ಕುಂಭ ರಾಶಿಯಲ್ಲಿ ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ. ಯಾವುದೇ ಗ್ರಹವು ಲಗ್ನ ಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡರಲ್ಲೂ ಒಂದೇ ರಾಶಿಯಲ್ಲಿದ್ದಾಗ ಅದನ್ನು ವರ್ಗೋತ್ತಮ ಎಂದು ಕರೆಯಲಾಗುತ್ತದೆ. ಇದು ಅದರ ಶುಭತೆ ಮತ್ತು ಬಲವನ್ನು ಅನೇಕ ಪಟ್ಟು ಹೆಚ್ಚಿಸುತ್ತದೆ. ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾದ ಸಭೆಯನ್ನು ನಡೆಸಬೇಕಾದರೆ, ಔಪಚಾರಿಕ ಪ್ರಸ್ತಾವನೆಯನ್ನು ಕಳುಹಿಸಬೇಕಾದರೆ ಅಥವಾ ದೊಡ್ಡ ಒಪ್ಪಂದವನ್ನು ಅಂತಿಮಗೊಳಿಸಬೇಕಾದರೆ ಆಗಸ್ಟ್ 28ರ ನಿಖರವಾದ ಸಮಯವನ್ನು ಬಳಸುವುದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಈಗ ಹಿಂದೆ ಎಚ್ಚರಿಕೆ ವಹಿಸಲು ತಿಳಿಸಲಾದ ಪ್ರಮುಖ ಅವಧಿಯನ್ನು ವಿಶ್ಲೇಷಿಸೋಣ. ಆಗಸ್ಟ್ 29ರ ರಾತ್ರಿ 9:38 ಚಂದ್ರನು ನಿಮ್ಮ 4ನೇ ಮನೆಯಾದ ಮೀನ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಅವನು ವಕ್ರ ಶನಿಯೊಂದಿಗೆ ಸಂಯೋಗವನ್ನು ಹೊಂದುತ್ತಾನೆ. ಶನಿದೇವನು ಪ್ರಸ್ತುತ ರೇವತಿ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ಗ್ರಹಗಳ ಈ ವಿಶೇಷ ಸಂಯೋಗವು ಆಗಸ್ಟ್ 31ರ ತಡರಾತ್ರಿಯವರೆಗೆ ಜಾರಿಯಲ್ಲಿರುತ್ತದೆ. 4ನೇ ಮನೆಯು ನಮ್ಮ ಮಾನಸಿಕ ಶಾಂತಿ, ಕೌಟುಂಬಿಕ ಸಂತೋಷ ಮತ್ತು ತಾಯಿಯ ಆರೋಗ್ಯದ ಸೂಚಕವಾಗಿದೆ. ಜ್ಯೋತಿಷ್ಯ ತತ್ವಗಳ ಪ್ರಕಾರ ಈ ಮನೆಯಲ್ಲಿ ಚಂದ್ರ ಮತ್ತು ವಕ್ರ ಶನಿಯ ಸಂಯೋಗವು ಸಂಭವಿಸಿದಾಗ ಅದು ಮಾನಸಿಕ ಒತ್ತಡ ಮತ್ತು ಸೈದ್ಧಾಂತಿಕ ಉದ್ವೇಗವನ್ನು ಅದರ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಹಾಗಾಗಿ ಭಾನುವಾರ ಆಗಸ್ಟ್ 30 ಮತ್ತು ಸೋಮವಾರ ಆಗಸ್ಟ್ 31ರ ಇಡೀ ದಿನವನ್ನು ಅತ್ಯಂತ ಸಂಯಮ ಮತ್ತು ತಾಳ್ಮೆಯಿಂದ ಕಳೆಯಬೇಕಾಗುತ್ತದೆ. ಈ ಸಮಯದಲ್ಲಿ ಕುಟುಂಬದೊಳಗೆ ಹಠಾತ್ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ಕಲಹಗಳು ಉಂಟಾಗುವ ಬಲವಾದ ಸಾಧ್ಯತೆ ಇದೆ. ಕೆಲವು ಅಜ್ಞಾತ ಕಾರಣಗಳಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಆತಂಕ ಅಥವಾ ಮಾನಸಿಕ ಒತ್ತಡದ ಸ್ಥಿತಿ ಇರಬಹುದು. ವಿಶೇಷವಾಗಿ ತಮ್ಮ ಜನ್ಮಸ್ಥಳದಿಂದ ದೂರದಲ್ಲಿರುವ ಅಥವಾ ವಿದೇಶದಲ್ಲಿ ವಾಸಿಸುವವರು ಆಗಸ್ಟ್ 29ರಿಂದ 31 ನಡುವೆ ಸ್ವಲ್ಪ ಹೆಚ್ಚು ಮಾನಸಿಕ ಹೋರಾಟವನ್ನು ಅನುಭವಿಸಬಹುದು. ಈ ಅವಧಿಯಲ್ಲಿ ಕುಟುಂಬ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ಮತ್ತು ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನೀವು ಸಂಪೂರ್ಣವಾಗಿ ತಪ್ಪಿಸಬೇಕು ಎಂಬುದು ಸ್ಪಷ್ಟವಾದ ಜ್ಯೋತಿಷ್ಯ ಸಲಹೆಯಾಗಿದೆ. ಯಾವುದೇ ರೀತಿಯ ವಾದ ವಿವಾದಗಳಿಂದ ನಿಮ್ಮನ್ನು ದೂರವಿಡಿ. ಚಂದ್ರನ ಸಂಚಾರವು ಅತಿ ವೇಗವಾಗಿರುವುದರಿಂದ ಈ ಮಾನಸಿಕ ಒತ್ತಡವು ಸಂಪೂರ್ಣವಾಗಿ ಕ್ಷಣಿಕವಾಗಿರುತ್ತದೆ. ಆಗಸ್ಟ್ 31ರ ರಾತ್ರಿ ಕಳೆದ ತಕ್ಷಣ ಗ್ರಹಗಳ ಸ್ಥಾನವು ಸುಧಾರಿಸುತ್ತದೆ ಮತ್ತು ಈ ಸೈದ್ಧಾಂತಿಕ ಒತ್ತಡವು ತನ್ನಿಂದ ತಾನೇ ಕೊನೆಗೊಳ್ಳುತ್ತದೆ. ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರದ ದೃಷ್ಟಿಕೋನದಿಂದ ಗ್ರಹಗಳ ಚಲನೆಯನ್ನು ಮೌಲ್ಯಮಾಪನ ಮಾಡಿದರೆ ಅತಿ ವೇಗದ ಮತ್ತು ಪ್ರಮುಖ ಬದಲಾವಣೆಗಳು ಕಂಡುಬರುತ್ತಿವೆ. ಕರ್ಮಸ್ಥಾನ ಎಂದು ಕರೆಯಲ್ಪಡುವ ನಿಮ್ಮ 10ನೇ ಮನೆಯಲ್ಲಿ ಕನ್ಯಾ ರಾಶಿ ಇದೆ ಮತ್ತು ಪ್ರಸ್ತುತ ಶುಕ್ರನು ಅಲ್ಲಿ ದುರ್ಬಲ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ. ಆಗಸ್ಟ್ 29ರಂದು ಬುಧನು ಶುಕ್ರನ ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಾನೆ. ಆದರೆ ಶುಕ್ರನು ಈಗಾಗಲೇ ಚಿತ್ರಾ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ. ಇದರೊಂದಿಗೆ ಆಗಸ್ಟ್ 29ರ ಮಧ್ಯಾಹ್ನ 1 ಗಂಟೆಯಿಂದ ಬುಧನು ಸಹ ವರ್ಗೋತ್ತಮ ಸ್ಥಾನವನ್ನು ಪಡೆಯುತ್ತಿದ್ದಾನೆ ಮತ್ತು ಆಗಸ್ಟ್ 31ರಂದು ಸೂರ್ಯನು ಸಹ ವರ್ಗೋತ್ತಮನಾಗುವುದು ಅತ್ಯಂತ ಮಹತ್ವದ ಘಟನೆಯಾಗಿದೆ. ಅನೇಕ ಪ್ರಮುಖ ಗ್ರಹಗಳು ಒಂದೇ ಸಮಯದಲ್ಲಿ ತಮ್ಮ ಶಕ್ತಿಯನ್ನು ಬದಲಾಯಿಸಿದಾಗ ಅದು ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಪ್ರಚೋದವಾಗಿ ಅಂದರೆ ಟ್ರಿಗರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಆಗಸ್ಟ್ 29, 30 ಮತ್ತು 31ರ ಸುಮಾರಿಗೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಮತ್ತು ತ್ವರಿತ ಬದಲಾವಣೆಗಳ ಸ್ಪಷ್ಟ ಯೋಗಗಳು ರೂಪುಗೊಳ್ಳುತ್ತಿವೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ವಾರ ಫಲಿತಾಂಶಕ್ಕಾಗಿ ಕಾಯುವ ಸಮಯವಾಗಿರುತ್ತದೆ. ನೀವು ನೀಡಿದ ಸಂದರ್ಶನದ ಫಲಿತಾಂಶ ಅಥವಾ ನೇಮಕಾತಿ ಪತ್ರಕ್ಕಾಗಿ ನೀವು ಕಾಯಬೇಕಾಗಬಹುದು. ಈ ಗ್ರಹಗಳ ಸ್ಥಾನದ ಪ್ರಭಾವದಿಂದಾಗಿ
ಕೆಲವು ಜನರಿಗೆ ಮನೆಯಿಂದಲೇ ಕೆಲಸ, ವರ್ಕ್ ಫ್ರಮ್ ಹೋಮ್ ಮಾಡುವ ಸೌಲಭ್ಯ ಸಿಗಬಹುದು, ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಜೆಕ್ಟ್ ಅಥವಾ ನಿಮ್ಮ ಡೆಸ್ಕ್ ಬದಲಾಗಬಹುದು. ಇಲ್ಲಿ ಒಂದು ಅಂಶದ ಬಗ್ಗೆ ವಿಶೇಷ ಗಮನ ಹರಿಸುವುದು ಅವಶ್ಯಕ. 10ನೇ ಮನೆಯಲ್ಲಿರುವ ನೀಚ ಶುಕ್ರನು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಶೈಲಿಗೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು ಎಂಬುದರ ಬಲವಾದ ಸೂಚನೆ ನೀಡುತ್ತಿದ್ದಾರೆ. ನಿಮ್ಮ ಸಹೋದ್ಯೋಗಿಗಳಿಗೆ ನಿಮ್ಮ ನಡವಳಿಕೆಯು ಸ್ವಲ್ಪ ಸ್ವಯಂ ಕೇಂದ್ರಿತವಾಗಿ ಕಾಣಿಸಬಹುದು. ಈ ಪರಿಸ್ಥಿತಿಯಿಂದ ನೀವು ವಿಚಲಿತರಾಗಬಾರದು. ನಿಮ್ಮ ಸಂಪೂರ್ಣ ಗಮನವನ್ನು ಕೇವಲ ನಿಮ್ಮ ಕೆಲಸ ಮತ್ತು ಕಾರ್ಯಕ್ಷಮತೆ ಮೇಲೆ ಕೇಂದ್ರೀಕರಿಸಿ ಮತ್ತು ಕೆಲಸದ ಸ್ಥಳದಲ್ಲಿ ಯಾವುದೇ ಅನಗತ್ಯ ರಾಜಕೀಯದ ಭಾಗವಾಗುವುದನ್ನು ತಪ್ಪಿಸಿ. ಈ ಅವಧಿಯಲ್ಲಿ ಗ್ರಹಗಳ ಸ್ಥಾನವು ಅತ್ಯಂತ ಗಂಭೀರವಾದ ಸಂಕೇತವನ್ನು ನೀಡುತ್ತಿದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಶುಕ್ರನು ನಿಮ್ಮ 10ನೇ ಮನೆಯಲ್ಲಿ ಮಾತ್ರವಲ್ಲ, ನಿಮ್ಮ ಜನ್ಮ ಕುಂಡಲಿಯಲ್ಲಿ 6ನೇ ಮನೆಯ ಅಧಿಪತಿಯೂ ಆಗಿದ್ದಾನೆ. ವೈದಿಕ ಜ್ಯೋತಿಷ್ಯದಲ್ಲಿ 6ನೇ ಮನೆಯು ರೋಗ, ಸಾಲ, ಶತ್ರುಗಳು ಮತ್ತು ಆರ್ಥಿಕ ಕಟ್ಟುಪಾಡುಗಳನ್ನು ಪ್ರತಿನಿಧಿಸುತ್ತದೆ. ಶುಕ್ರನು ಮೂಲತಃ ಭೌತಿಕ ಸುಖ, ಸೌಂದರ್ಯ ಮತ್ತು ಆಕರ್ಷಣೆಯ ಗ್ರಹ. ಷಷ್ಠೇಶನಾಗಿ ಅಂದರೆ 6ನೇ ಮನೆಯ ಅಧಿಪತಿ ಶುಕ್ರನು 10ನೇ ಮನೆಯಲ್ಲಿ ಪ್ರಬಲ ಸ್ಥಾನದಲ್ಲಿದ್ದಾಗ ಮೇಲ್ನೋಟಕ್ಕೆ ಅತ್ಯಂತ ಆಕರ್ಷಕವಾಗಿ ಮತ್ತು ಹೆಚ್ಚು ಲಾಭದಾಯಕವೆಂದು ತೋರುವ ಅವಕಾಶಗಳು ಅಥವಾ ಪ್ರಸ್ತಾಪಗಳನ್ನು ಅವನು ನಿಮ್ಮ ಮುಂದೆ ತರುತ್ತಾನೆ. ಇದು ತಕ್ಷಣದ ಲಾಭವನ್ನು ತೋರಿಸುವ ವ್ಯವಹಾರದ ಪ್ರಸ್ತಾಪವಾಗಿರಬಹುದು, ಅಥವಾ ಬಾಹ್ಯವಾಗಿ ತುಂಬಾ ಸುಂದರವಾಗಿ ಕಾಣುವ ಹೊಸ ಸಂಬಂಧವಾಗಿರಬಹುದು. ಆದಾಗ್ಯೂ ಜ್ಯೋತಿಷ್ಯದ ಸಂಗತಿಗಳ ಆಧಾರದ ಮೇಲೆ ನೀವು ಈ ಬಾಹ್ಯ ಆಕರ್ಷಣೆಯ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ಈ ಗ್ರಹವು 6ನೇ ಮನೆಯ ಅಧಿಪತಿಯಾಗಿರುವುದರಿಂದ ಇದು ತನ್ನೊಂದಿಗೆ ಯಾವುದೇ ಗುಪ್ತ ಹೊಣೆಗಾರಿಕೆ ಅಥವಾ ಕಟ್ಟುಪಾಡುಗಳನ್ನು ತರಬಹುದು. ನೀವು ವ್ಯಕ್ತಿ ಅಥವಾ ಸಂಸ್ಥೆಯೊಂದಿಗೆ ಸೇರುವ ಸಾಧ್ಯತೆ ಇದೆ ಮತ್ತು ಆ ಒಪ್ಪಂದದೊಂದಿಗೆ ದೊಡ್ಡ ಆರ್ಥಿಕ ಸಾಲ ಅಥವಾ ಕೆಲವು ಗುಪ್ತ ರೋಗ ಲಗತ್ತಿಸಲಾಗಿದೆ ಎಂದು ನಿಮಗೆ ನಂತರ ತಿಳಿದು ಬರಬಹುದು. ಆದ್ದರಿಂದ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಅಥವಾ ಹೊಸ ವೃತ್ತಿಪರ ಅಥವಾ ವೈಯಕ್ತಿಕ ಸಂಬಂಧವನ್ನು ಪ್ರವೇಶಿಸುವ ಮೊದಲು ಅದರ ಪ್ರತಿಯೊಂದು ಅಂಶವನ್ನು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿ. ಪ್ರಸ್ತುತ ಯಾವುದೇ ಹೊಸ ಸ್ನೇಹಿತ ಅಥವಾ ವ್ಯಾಪಾರ ಪಾಲುದಾರರನ್ನು ಆಳವಾದ ಪರೀಕ್ಷೆಯಿಲ್ಲದೆ ಸಂಪೂರ್ಣವಾಗಿ ನಂಬುವುದು ಭವಿಷ್ಯದಲ್ಲಿ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ತೊಂದರೆಗಳನ್ನು ತಂದೊಡ್ಡಬಹುದು. ವ್ಯಾಪಾರ ಮತ್ತು ಆರ್ಥಿಕ ಲಾಭದ ದೃಷ್ಟಿಕೋನದಿಂದ ಗ್ರಹಗಳ ಸ್ಥಾನವನ್ನು ವಿಶ್ಲೇಷಿಸಿದರೆ 6ನೇ ಮನೆಯಿಂದ ವಕ್ರ ಶನಿಯ ಮೇಲೆ ದೇವಗುರು ಬೃಹಸ್ಪತಿಯ ದೃಷ್ಟಿಯು ಸಂಪತ್ತು ಸೃಷ್ಟಿ ಮತ್ತು ಹಣದ ಅರಿವಿನ ಹೆಚ್ಚಳಕ್ಕೆ ಅತ್ಯಂತ ಉತ್ತಮ ಯೋಗವನ್ನು ಸೃಷ್ಟಿಸುತ್ತಿದೆ. ನೀವು ರಿಯಲ್ ಎಸ್ಟೇಟ್, ಆಸ್ತಿ ನಿರ್ಮಾಣ, ಟೆಂಟ್ ವ್ಯಾಪಾರ ಅಥವಾ ಬೆಳಕಿನ ಲೈಟಿಂಗ್ ವ್ಯವಸ್ಥೆಗೆ ಸಂಬಂಧಿಸಿದ ಯಾವುದೇ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದರೆ ಆಗಸ್ಟ್ 26ರಿಂದ 31ರ ಸಮಯವು ನಿಮಗೆ ಭಾರೀ ಆರ್ಥಿಕ ಲಾಭವನ್ನು ಮತ್ತು ಪ್ರಾಫಿಟ್ ಗಳಿಸುವ ಸುವರ್ಣಾವಕಾಶವನ್ನು ನೀಡುತ್ತದೆ. ನೇರವಾಗಿ ಸೇಲ್ಸ್, ರಿಟೇಲ್ ಮತ್ತು ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ವ್ಯಾಪಾರದಲ್ಲಿ ತೊಡಗಿರುವ ಜನರು ತಮ್ಮ ವ್ಯಾಪಾರ ಸಂಸ್ಥೆಗಳಲ್ಲಿ ಗ್ರಾಹಕರ ಉಪಸ್ಥಿತಿ ಮತ್ತು ಮಾರಾಟದಲ್ಲಿ ಹಠಾತ್ ಹೆಚ್ಚಳವನ್ನು ಕಾಣುತ್ತಾರೆ. ಈ ಸಮಯದಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು, ನಿಮ್ಮ ಕೆಲಸದ ಪ್ರದೇಶವನ್ನು ದೊಡ್ಡದಾಗಿಸಲು ಅಥವಾ ಅದನ್ನು ನವೀಕರಿಸಲು ಬಲವಾದ ಬಯಕೆ ನಿಮ್ಮಲ್ಲಿ ಉದ್ಭವಿಸುತ್ತದೆ. ಆರ್ಥಿಕ ಹೂಡಿಕೆಗಳು ಮತ್ತು ಲಿಕ್ವಿಡ್ ಕ್ಯಾಶ್ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಅವಧಿಯು ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾಗಿದೆ. ವೈಯಕ್ತಿಕ ಸಂಬಂಧಗಳು ಮತ್ತು ವೈವಾಹಿಕ ಜೀವನ ದೃಷ್ಟಿಕೋನದಲ್ಲಿ ಈ ಗ್ರಹಗಳ ಸಂಚಾರವು ಅತ್ಯಂತ ಸ್ಪಷ್ಟವಾದ ಫಲಿತಾಂಶಗಳನ್ನು ನೀಡುತ್ತಿದೆ. ಪ್ರಸ್ತುತ ಅವಿವಾಹಿತರಾಗಿರುವವರ ಜೀವನದಲ್ಲಿ ಹೊಸ ಪ್ರೇಮ ಸಂಬಂಧ ಪ್ರಾರಂಭವಾಗುವ ಬಲವಾದ ಸಾಧ್ಯತೆಗಳಿವೆ. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು ಎಂದು ಗ್ರಹಗಳ ಸ್ಥಾನವು ಸೂಚಿಸುತ್ತದೆ ಮತ್ತು ಬಹುಮುಖ್ಯವಾಗಿ ಈ ಸಮಯದಲ್ಲಿ ಆಯ್ಕೆಗಳನ್ನು ಆರಿಸಿಕೊಳ್ಳುವ ಸಂಪೂರ್ಣ ಅಧಿಕಾರ ನಿಮ್ಮಲ್ಲಿರುತ್ತದೆ. ತಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ಪ್ರತ್ಯೇಕತೆ ಅಥವಾ ನೋ ಕಾಂಟ್ಯಾಕ್ಟ್ ಸಂಪರ್ಕವಿಲ್ಲದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಜನರಿಗೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇಂದಿಗೂ ಭಾವನೆಗಳು ಜೀವಂತವಾಗಿವೆ ಎಂಬುದನ್ನು ಸ್ಪಷ್ಟಪಡಿಸುವ ಸಂದೇಶ ಅಥವಾ ಮಾಹಿತಿಯು ಈ ವಾರ ಲಭ್ಯವಾಗಬಹುದು. ವಿವಾಹಿತ ಜನರಿಗೆ ಈ ಗೋಚರವು ಅತ್ಯಂತ ಸಕಾರಾತ್ಮಕ ಮತ್ತು ಆಹ್ಲಾದಕರ ಫಲಿತಾಂಶಗಳನ್ನು ತಂದಿದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಸಂಬಂಧದಲ್ಲಿ ಹೊಸ ತೀವ್ರತೆ ಮತ್ತು ಆಕರ್ಷಣೆ ಉದ್ಭವಿಸುತ್ತದೆ. ನಿಮ್ಮಿಬ್ಬರ ನಡುವಿನ ಈ ಮಾನಸಿಕ ಮತ್ತು ಭಾವನಾತ್ಮಕ ಸಂಪರ್ಕವು ಎಷ್ಟು ಆಳವಾಗಿರಬಹುದೆಂದರೆ ನೀವು ಕುಟುಂಬದ ಜವಾಬ್ದಾರಿಗಳಿಂದ ವಿಮುಖರಾಗುತ್ತಿದ್ದೀರಿ ಎಂದು ಕುಟುಂಬದ ಇತರ ಸದಸ್ಯರಿಗೆ ಅನಿಸಬಹುದು. ಆದರೂ
ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ವಿಶೇಷ ಗಮನ ಹರಿಸಬೇಕಾದ ಪರಿಸ್ಥಿತಿಯು ಸೃಷ್ಟಿಯಾಗುತ್ತಿದೆ. ಆಗಸ್ಟ್ 27ರಿಂದ 29 ನಡುವೆ ಚಂದ್ರನು ಕುಂಭ ರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರ ಪಾಲುದಾರಿಕೆಯಲ್ಲಿರುವವರು ಅಥವಾ ಅವರ ದಾಂಪತ್ಯ ಜೀವನದಲ್ಲಿ ಈಗಾಗಲೇ ಉದ್ವಿಗ್ನತೆ ಇರುವವರು ಮಾನಸಿಕ ಪ್ರತ್ಯೇಕತೆಯನ್ನು ಅನುಭವಿಸಬಹುದು. ಈ ಪರಿಸ್ಥಿತಿಯನ್ನು ತಪ್ಪಿಸಲು ಅತ್ಯಂತ ನಿಖರವಾದ ಜ್ಯೋತಿಷ್ಯ ಪರಿಹಾರವೆಂದರೆ ಸ್ವಲ್ಪ ಭೌತಿಕ ಅಂತರವನ್ನು ಕಾಯ್ದುಕೊಳ್ಳುವುದು. ನಿಮ್ಮ ಸಂಬಂಧಗಳಲ್ಲಿ ನೀವು ಯಾವುದೇ ರೀತಿಯ ಮಾನಸಿಕ ಒತ್ತಡವನ್ನು ಅನುಭವಿಸಿದರೆ ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಸಣ್ಣ ಪ್ರಯಾಣದ ಯೋಗದ ಲಾಭವನ್ನು ಪಡೆದುಕೊಳ್ಳಿ. ಸ್ವಲ್ಪ ಸಮಯದವರೆಗೆ ಸಣ್ಣ ಪ್ರವಾಸಕ್ಕೆ ಹೋಗುವುದು ಮತ್ತು ಪರಸ್ಪರ ಸ್ವಲ್ಪ ಏಕಾಂತತೆಯನ್ನು ನೀಡುವುದು ನಿಮ್ಮ ಸಂಬಂಧಗಳನ್ನು ಯಾವುದೇ ಶಾಶ್ವತ ಒತ್ತಡ ಅಥವಾ ಹಾನಿಯಿಂದ ಸಂಪೂರ್ಣವಾಗಿ ರಕ್ಷಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ ಗೋಚಾರ ಅವಧಿಯಲ್ಲಿ ನೀವು ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. 8ನೇ ಮನೆಯಲ್ಲಿರುವ ದೇವಗುರು ಬೃಹಸ್ಪತಿಯು ನಿಮ್ಮ ಆಂತರಿಕ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿಯ ಮೇಲೆ ಸ್ವಲ್ಪ ಪ್ರಭಾವ ಬೀರಲು ಪ್ರಯತ್ನಿಸಬಹುದು. ಹೆಚ್ಚುವರಿಯಾಗಿ ರೇವತಿ ನಕ್ಷತ್ರದಲ್ಲಿರುವ ಶನಿ ಮತ್ತು ಹಸ್ತ ನಕ್ಷತ್ರದಲ್ಲಿರುವ ಶುಕ್ರನ ಜ್ಯೋತಿಷ್ಯ ವಿನ್ಯಾಸವು ಅತ್ಯಂತ ಪರಿಣಾಮವನ್ನು ಉಂಟು ಮಾಡುತ್ತಿದೆ. ಇದರಿಂದಾಗಿ ನೀವು ಬೆನ್ನಿನ ಕೆಳಭಾಗದಲ್ಲಿ ನೋವು ಅಥವಾ ತೋಳುಗಳ ನರಗಳಲ್ಲಿ ಎಳೆತದ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು. ದೈಹಿಕ ಯಾತನೆಯ ಈ ಸ್ಥಿತಿಯು ಇದ್ದಕ್ಕಿದ್ದಂತೆ ಉಂಟಾಗಬಹುದು, ಆದರೆ ಅದರ ಪರಿಣಾಮವು ದೀರ್ಘಕಾಲವಾದವರೆಗೆ ಇರುವುದಿಲ್ಲ. ಸಮಸ್ಯೆ ಹೆಚ್ಚಾಗಿದ್ದರೆ ವೈದ್ಯಕೀಯ ಸಲಹೆ ಪಡೆಯಲು ವಿಳಂಬ ಮಾಡಬೇಕು. ನಿಮ್ಮ ಆಹಾರದ ಪದ್ಧತಿಯ ಬಗ್ಗೆ ಬಹಳ ಸ್ಪಷ್ಟ ಸೂಚನೆ ಇದೆ. ಈ 6 ದಿನಗಳ ಅವಧಿಯಲ್ಲಿ ನಿಮ್ಮ ಆಸಕ್ತಿಯು ವಿಶೇಷವಾಗಿ ಭಾರೀ ಊಟ, ಹೆವಿ ಕ್ರೀಮ್ ಮತ್ತು ಹೆಚ್ಚು ಕೊಬ್ಬಿನಂಶವಿರುವ ಪದಾರ್ಥಗಳ ಕಡೆಗೆ ಆಕರ್ಷಿತವಾಗುತ್ತದೆ. ನಿಮ್ಮ ಆಹಾರವನ್ನು ನೀವು ನಿಯಂತ್ರಿಸದಿದ್ದರೆ ದೈಹಿಕ ಪರೀಕ್ಷೆಗಳಲ್ಲಿ ಕೊಲೆಸ್ಟ್ರಾಲ್ ಮಟ್ಟದಲ್ಲಿ ಹಠಾತ್ ಹೆಚ್ಚಳ ಕಂಡುಬರಬಹುದು. ಮನೆಯಲ್ಲಿ ತಯಾರಿಸಿದ ಸರಳ ಆಹಾರವನ್ನು ಸೇವಿಸುವುದು ಮತ್ತು ನಿಮ್ಮ ದೈನಂದಿನ ಆಹಾರದಲ್ಲಿ ತಾಜಾ ಸಲಾಡ್ಗಳನ್ನು ಪ್ರಮುಖವಾಗಿ ಸೇರಿಸುವುದು ನಿಮಗೆ ಸಂಪೂರ್ಣವಾಗಿ ಸೂಕ್ತವಾಗಿದೆ. ನಿಮ್ಮ ಕುಟುಂಬದಲ್ಲಿ ಸಣ್ಣ ಮಕ್ಕಳಿದ್ದರೆ ಅವರ ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ವಿಶೇಷ ಗಮನ ಹರಿಸಿ. ಇದರೊಂದಿಗೆ ನಿಮ್ಮ ಪೋಷಕರ ಆರೋಗ್ಯಕ್ಕೂ ಆದ್ಯತೆ ನೀಡಿ ಮತ್ತು ಅವರ ಯಾವುದೇ ನಿಯಮಿತ ಆರೋಗ್ಯ ತಪಾಸಣೆ ಬಾಕಿ ಇದ್ದರೆ ಅದನ್ನು ಖಂಡಿತವಾಗಿ ಪೂರ್ಣಗೊಳಿಸಿ. ಒಟ್ಟಾರೆಯಾಗಿ ನಿಮ್ಮ ದೇಹ ಚೇತರಿಕೆಯ ಸಾಮರ್ಥ್ಯವು ಉತ್ತಮವಾಗಿದೆ ಮತ್ತು ನೀವು ತೆಗೆದುಕೊಳ್ಳುತ್ತಿರುವ ಯಾವುದೇ ಅಗತ್ಯ ಔಷಧಿಗಳು ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ಧನುರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಅತ್ಯಂತ ಮಹತ್ವದ ಮತ್ತು ವಿಶೇಷ ಫಲಿತಾಂಶಗಳನ್ನು ನೀಡಲಿದೆ. ಮಂಗಳ ಗ್ರಹವು ಪ್ರಸ್ತುತ ಆರ್ದ್ರಾ ನಕ್ಷತ್ರದಲ್ಲಿ ಸಂಚರಿಸುತ್ತಿದೆ. ಇದು ಮಾನಸಿಕ ಏಕಾಗ್ರತೆ ಮತ್ತು ಗಮನದಲ್ಲಿ ಅಭೂತಪೂರ್ವ ಹೆಚ್ಚಳವನ್ನು ಸಾಬೀತುಪಡಿಸುತ್ತದೆ. ನಿಮ್ಮ ಅಧ್ಯಯನದಲ್ಲಿ ನೀವು ಅತ್ಯಂತ ಆಳವಾದ ಧ್ಯಾನದೊಂದಿಗೆ ತೊಡಗಿಸಿಕೊಳ್ಳುತ್ತೀರಿ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಸಮೃದ್ಧ ಶಾಸ್ತ್ರ, ಮೂಲಸೌಕರ್ಯ, ಸಮಾಜಶಾಸ್ತ್ರ ಅಥವಾ ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಿರುವ ಕೆಲವು ನಿರ್ದಿಷ್ಟ ವಿಷಯಗಳ ಕಡೆಗೆ ನಿಮ್ಮ ಭೌತಿಕ ಒಲವು ಹೆಚ್ಚಾಗಿರುತ್ತದೆ. ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ನಿಗದಿತ ಪಠ್ಯಕ್ರಮವು ಅತ್ಯಂತ ವಿಸ್ತಾರವಾದ ಮತ್ತು ಸವಾಲಿನದ್ದಾಗಿ ಕಾಣಬಹುದು. ಆದರೆ ಮಂಗಳನ ಆಕ್ರಮಣಶೀಲತೆ ಮತ್ತು ಶಕ್ತಿಯ ಪ್ರಭಾವದಿಂದ ನೀವು ಈ ಭೌತಿಕ ಸವಾಲನ್ನು ಸಂಪೂರ್ಣವಾಗಿ ಆನಂದಿಸುವಿರಿ. ಅಧ್ಯಯನದ ಜೊತೆಗೆ ನಿಮ್ಮ ಆಲೋಚನಾ ಸಾಮರ್ಥ್ಯವು ಭವಿಷ್ಯದ ನೀಲನಕ್ಷೆಯನ್ನು ಸಿದ್ಧಪಡಿಸುತ್ತದೆ ಮತ್ತು ನೀವು ಮಾನಸಿಕವಾಗಿ ನಿಮ್ಮ ಗುರಿಗಳ ಸ್ಪಷ್ಟ ದೃಷ್ಟಿ ಫಲಕವನ್ನು ವಿಷನ್ ಬೋರ್ಡ್ ರಚಿಸುತ್ತೀರಿ. ಹೆಚ್ಚುವರಿಯಾಗಿ ಕ್ರೀಡಾ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವ ಜನರು, ವಿಶೇಷವಾಗಿ ಸ್ಕೇಟಿಂಗ್, ಸೈಕ್ಲಿಂಗ್, ಓಟ, ಸಮರ ಕಲೆಗಳು, ಮಾರ್ಷಲ್ ಆರ್ಟ್ಸ್ ಅಥವಾ ದೈಹಿಕ ಚುರುಕುತನ ಮತ್ತು ಚಮತ್ಕಾರಗಳನ್ನು ಒಳಗೊಂಡಿರುವ ಆಟಗಳು, ಅವರಿಗೆ ಈ ವಾರ ಅದ್ಭುತ ಸಾಧನೆಗಳು ಮತ್ತು ಅತ್ಯುತ್ತಮ ಪ್ರದರ್ಶನದ ಸಮಯವಾಗಿರುತ್ತದೆ. ಗೃಹಿಣಿಯರ ಸಂದರ್ಭದಲ್ಲಿ ಗ್ರಹಗಳ ಸ್ಥಾನವು ಅತ್ಯಂತ ಸಕಾರಾತ್ಮಕ ಮತ್ತು ಆಹ್ಲಾದಕರ ಮಾಹಿತಿಯನ್ನು ಒದಗಿಸುತ್ತಿದೆ. ನಿಮ್ಮ ಮನೆಯಲ್ಲಿ ಯಾವುದಾದರೂ ಬೆಲೆ ಬಾಳುವ ಆಭರಣಗಳು ಅಥವಾ ಯಾವುದೇ ಪ್ರಮುಖ ದಾಖಲೆಗಳು ದೀರ್ಘಕಾಲದಿಂದ ಕಳೆದು ಹೋಗಿದ್ದರೆ ಈ ವಾರ ಅದನ್ನು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಹುಡುಕಿ. ಅದು ಇದ್ದಕ್ಕಿದ್ದಂತೆ ಸಿಗುವ ಬಲವಾದ ಜ್ಯೋತಿಷ್ಯ ಸಾಧ್ಯತೆ ಇದೆ. ಇದರೊಂದಿಗೆ ಯಾವುದೇ ದೊಡ್ಡ ಮಂಗಳಕರ ಸಮಾರಂಭದಲ್ಲಿ ಭಾಗವಹಿಸಲು ನೀವು ಆಹ್ವಾನವನ್ನು ಪಡೆಯಬಹುದು. ಅದನ್ನು ಸ್ವೀಕರಿಸುವುದು ನಿಮ್ಮ ಸಾಮಾಜಿಕ ಸಂಬಂಧಗಳಿಗೆ ಪ್ರಯೋಜನಕಾರಿಯಾಗಿದೆ. ನಿವೃತ್ತರಾದವರು ಅಥವಾ ಆಧ್ಯಾತ್ಮಿಕ ಚಿಂತನೆಯತ್ತ ಒಲವು ಹೆಚ್ಚಾದವರಿಗೆ ಆಗಸ್ಟ್ 26ರಿಂದ 31 ಸಮಯವು ಆಳವಾದ ಆಧ್ಯಾತ್ಮಿಕ ಪ್ರಯಾಣದ ಯೋಗಗಳನ್ನು ಸೃಷ್ಟಿಸುತ್ತಿದೆ. ಅದೃಷ್ಟ ಮತ್ತು ಧರ್ಮದ ಮುಖ್ಯ ಸ್ಥಳವಾದ ನಿಮ್ಮ 9ನೇ ಮನೆಯಲ್ಲಿ ಸೂರ್ಯನು ತನ್ನ ಸ್ವಂತ ರಾಶಿಯಾದ ಸಿಂಹದಲ್ಲಿದ್ದಾನೆ. ಕೇತು ಕಳೆದ 1.5 ವರ್ಷಗಳಿಂದ ಅಲ್ಲಿಯೇ ನೆಲೆಸಿದ್ದಾನೆ ಮತ್ತು ಈಗ ಬುಧ ಕೂಡ ಈ ಮನೆಗೆ ಪ್ರವೇಶಿಸಿದ್ದಾನೆ. 9ನೇ ಮನೆಯಲ್ಲಿನ ಗ್ರಹಗಳ ಈ ಶಕ್ತಿಯುತ ವಿನ್ಯಾಸವು
ನಿಮ್ಮ ಜೀವನದಲ್ಲಿ ಬಹಳ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತಿದೆ. ಈ ಅವಧಿಯು ಯಾವುದೇ ದೂರದ ಧಾರ್ಮಿಕ ಪ್ರಯಾಣ, ನಿಮ್ಮ ಕುಲದೇವಿ ಅಥವಾ ದೇವತೆಯ ದರ್ಶನ ಅಥವಾ ಯಾವುದೇ ಪ್ರಮುಖ ಜ್ಯೋತಿರ್ಲಿಂಗ ಅಥವಾ ಶಕ್ತಿಪೀಠದ ಭೇಟಿಯನ್ನು ಯೋಜಿಸಲು ಅತ್ಯಂತ ಮಂಗಳಕರವಾಗಿದೆ. ಫಲಿತಾಂಶವನ್ನು ಹೆಚ್ಚು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಧನುರಾಶಿಯ ಅಡಿಯಲ್ಲಿ ಬರುವ 3 ನಿರ್ದಿಷ್ಟ ನಕ್ಷತ್ರಗಳ ಆಧಾರದ ಮೇಲೆ ವಿಶ್ಲೇಷಿಸುತ್ತೇವೆ. ಕೇತು ಅಧಿಪತಿಯಾಗಿರುವ ಮೂಲ ನಕ್ಷತ್ರದಲ್ಲಿ ನೀವು ಜನಿಸಿದ್ದರೆ ಮತ್ತು ನಿಮ್ಮ ಹೆಸರಿನ ಮೊದಲ ಅಕ್ಷರ ಎ, ಯೋ, ಭ ಅಥವಾ ಬಿ ಆಗಿದ್ದರೆ ದೈಹಿಕ ಶಕ್ತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಅತ್ಯುತ್ತಮವಾಗಿದೆ. ವೃತ್ತಿ ಕ್ಷೇತ್ರದಲ್ಲಿ ನೀವು ಅತ್ಯಂತ ಅದ್ಭುತವಾದ ಮತ್ತು ಶಾಶ್ವತವಾದ ಯಶಸ್ಸನ್ನು ಪಡೆಯುವ ಪ್ರಬಲ ಯೋಗಗಳು ನಿರ್ಮಾಣವಾಗುತ್ತಿವೆ. ಶುಕ್ರದೇವನು ಅಧಿಪತಿಯಾಗಿರುವ ಪೂರ್ವಾಷಾಢ ನಕ್ಷತ್ರದಲ್ಲಿ ನೀವು ಜನಿಸಿದ್ದರೆ ಮತ್ತು ನಿಮ್ಮ ಹೆಸರಿನ ಅಕ್ಷರ ಭೂ, ಧ, ಪ ಅಥವಾ ಢ ಆಗಿದ್ದರೆ ಹಣಕಾಸಿನ ವಿಷಯಗಳಲ್ಲಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಹೆಚ್ಚು ಲಾಭದಾಯಕ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಆದರೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅಥವಾ ವಿವಾದಗಳಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ದೂರವಿಡಬೇಕಾಗುತ್ತದೆ. ತಾಳ್ಮೆ ಮತ್ತು ಸಂಯಮವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ರಕ್ಷಾ ಕವಚವಾಗಿದೆ. ವಿದ್ಯಾರ್ಥಿಗಳಿಗೂ ಈ ಸಮಯವು ಸ್ವಲ್ಪ ಮಾನಸಿಕ ಗೊಂದಲವನ್ನು ಉಂಟು ಮಾಡಬಹುದು. ಸೂರ್ಯನು ಅಧಿಪತಿಯಾಗಿರುವ ಉತ್ತರಾಷಾಢ ನಕ್ಷತ್ರದಲ್ಲಿ ನೀವು ಜನಿಸಿದ್ದರೆ ಮತ್ತು ನಿಮ್ಮ ಹೆಸರಿನ ಅಕ್ಷರ ಭೇ ಆಗಿದ್ದರೆ ನಿಮಗೂ ಸಹ ಆರ್ಥಿಕ ಪರಿಸ್ಥಿತಿ ಮತ್ತು ವೃತ್ತಿ ಜೀವನ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಆದರೆ ಆರೋಗ್ಯದ ಮುಂಭಾಗದಲ್ಲಿ ನೀವು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಹೆಚ್ಚುವರಿಯಾಗಿ ನಿಮ್ಮ ಜಾತಕದಲ್ಲಿ ಮೇಷ, ಸಿಂಹ, ಧನು, ಕರ್ಕ, ವೃಶ್ಚಿಕ ಅಥವಾ ಮೀನ ಲಗ್ನವಿದ್ದರೆ ಆಗಸ್ಟ್ 26ರಿಂದ 31ರವರೆಗೆ ಈ ಗೋಚರವು ನಿಮ್ಮ ಜೀವನದಲ್ಲಿ ಅತ್ಯಂತ ತ್ವರಿತ ಮತ್ತು ದೊಡ್ಡ ಫಲಿತಾಂಶಗಳನ್ನು ಒದಗಿಸುತ್ತದೆ. ಮತ್ತೊಂದೆಡೆ ನಿಮ್ಮ ಲಗ್ನವು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಅಥವಾ ಕುಂಭ ಆಗಿದ್ದರೆ ಈ ಗೋಚರದ ಫಲಿತಾಂಶಗಳು ನಿಮಗೆ ಸಂಪೂರ್ಣವಾಗಿ ಸರಾಸರಿಯಾಗಿರುತ್ತವೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ನಕಾರಾತ್ಮಕತೆ ಇರುವುದಿಲ್ಲ. ಈಗ ನಾವು ಈ ಗೋಚರದ ಫಲದ ಅತ್ಯಂತ ಪ್ರಮುಖ ಮತ್ತು ಅಗತ್ಯವಾದ ವಿಭಾಗದ ಕಡೆಗೆ ಸಾಗೋಣ. ಅದೇನೆಂದರೆ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಸಮತೋಲನಗೊಳಿಸುವ ಜ್ಯೋತಿಷ್ಯ ಪರಿಹಾರಗಳು. ಸ್ಪಷ್ಟಪಡಿಸಿದಂತೆ ಆಗಸ್ಟ್ 29ರಿಂದ 31ರ ನಡುವೆ 4ನೇ ಮನೆಯಲ್ಲಿ ಶನಿ ಮತ್ತು ಚಂದ್ರನ ಸಂಯೋಗವು ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತದೆ ಮತ್ತು 8ನೇ ಮನೆಯಲ್ಲಿ ಗುರುವಿನ ಸ್ಥಾನವನ್ನು ಸಮತೋಲನಗೊಳಿಸುವುದು ಅವಶ್ಯಕ. ದೇವತೆಗಳ ಗುರು ಎಂದು ಪರಿಗಣಿಸಲ್ಪಟ್ಟಿರುವ ಗುರು ವ್ಯಕ್ತಿಯ ಜೀವನದಲ್ಲಿ ಗೌರವ, ಜ್ಞಾನ ಮತ್ತು ಸಮೃದ್ಧಿಯ ಪ್ರಮುಖ ಕಾರಣಕರ್ತನಾಗಿದ್ದಾನೆ. ಪ್ರಸ್ತುತ ಸಮಯದಲ್ಲಿ ನಿಮ್ಮ ಒಡಹುಟ್ಟಿದವರು, ಕೆಲಸದ ಸಹೋದ್ಯೋಗಿಗಳು ಅಥವಾ ಸ್ನೇಹಿತರೊಂದಿಗಿನ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಕಹಿ ಉಂಟಾಗಿದ್ದರೆ ನೀವು ವೈದಿಕ ಜ್ಯೋತಿಷ್ಯದ ಅತ್ಯಂತ ಅಧಿಕೃತ ಪರಿಹಾರವನ್ನು ಅಳವಡಿಸಿಕೊಳ್ಳಬಹುದು. ನೀವು ದೇವಗುರು ಬೃಹಸ್ಪತಿಯ ಬೀಜ ಮಂತ್ರವಾದ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅನ್ನು ಏಕಾಗ್ರತೆಯಿಂದ ಜಪಿಸಬೇಕು. ನೀವು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ಯಾವುದೇ ಉಡುಗೊರೆಯನ್ನು ನೀಡುವಾಗ ಆ ಉಡುಗೊರೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಸಂಪೂರ್ಣ ಭಕ್ತಿಯಿಂದ ಈ ಮಂತ್ರವನ್ನು 108 ಬಾರಿ ಜಪಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಸಂತೋಷಕ್ಕಾಗಿ ಸಂಕಲ್ಪ ಮಾಡಿ. ಈ ಶುದ್ಧ ಸಾತ್ವಿಕ ಪರಿಹಾರವು ನಿಮ್ಮ ಸಂಬಂಧಗಳಲ್ಲಿ ಹರಡಿರುವ ಎಲ್ಲಾ ಕಹಿಯನ್ನು ಕೊನೆಗೊಳಿಸುತ್ತದೆ. ಈ ನಿರ್ದಿಷ್ಟ ಪರಿಹಾರವು ಕೇವಲ ಸ್ನೇಹಿತರು ಮತ್ತು ಪ್ಲಾಟೋನಿಕ್ ಸಂಬಂಧಗಳಿಗೆ ಮಾತ್ರ.